हिंदू राष्ट्रीय जागरण समिति बीदर और सर्व हिंदू सकल संघ संस्थाओं की ओर से 8 दिसंबर को बीदर के साई स्कूल नेहरू स्टेडियम में हिंदू जागृति भव्य कार्यक्रम आयोजित किया जा रहा है। इस कार्यक्रम के मुख्य अतिथि होंगे माधवी लता, काजल हिंदुस्तानी, प्रमोद मुतालिक। इस संबंध में शनिवार 30 नवंबर को बीदर के पत्रिका भवन में एक प्रेस मीट आयोजित की गई, जिसमें 8 दिसंबर को आयोजित होने वाले इस कार्यक्रम के संबंध में बताया गया। सनातन हिंदू मंदिरों और मंदिरों की हुंडी का पैसा केवल हिंदू समुदाय में उपयोग किया जाना चाहिए। किसानों, महिलाओं, संगठनों और सरकारी भूमि को वक्फ संपत्ति के रूप में शामिल करने का विरोध करे। वक्फ अधिनियम और वक्फ बोर्ड को समाप्त करे, जो कि हानिकारक है। हमारा देश जनसंख्या नियंत्रण अधिनियम, समान कानून, समान नागरिक संहिता के तहत एक व्यापक जागरूकता कार्यक्रम किया जा रहा है। केपी न्यूज के कैमरामैन महेश डिगे का कवरेज। ಈ ದೇಶಕ್ಕೆ ತೊಂದರೆ ಆಗ್ತಾ ಇದೆ, ಅದನ್ನ ತಿದ್ದುಪಡಿ ಮಾಡುವ ಮುಖಾಂತರ ಎಲ್ಲರಿಗೂ ನ್ಯಾಯ ಕೊಡುವಂತ, ಈ ದೇಶದ ಬಹುಸಂಖ್ಯಾತರಿಗೆ ನ್ಯಾಯ ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಅದನ್ನ ಸಂಪೂರ್ಣವಾಗಿ ಬೆಂಬಲಿಸುತ್ತಾ ವಕ್ಫ್ ಬೋರ್ಡ್ ಕಾನೂನನ್ನ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡುತ್ತಾ, ಅದೇ ರೀತಿ ಕಾಮನ್ ಸಿವಿಲ್ ಕೋಡ್ ಒಂದೇ ದೇಶದಲ್ಲಿ ಒಂದೇ ಕಾನೂನು ಪಾಲನೆ ಆಗಬೇಕು, ಅದಕ್ಕೋಸ್ಕರ ಕಾಮನ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್ ಆಗಬೇಕು. ಆ ನಿಟ್ಟಿನಲ್ಲಿ ಅದು ಜನಸಂಖ್ಯಾ ನಿಯಂತ್ರಣ ಆಗಬೇಕು. ಆ ನಿಟ್ಟಿನಲ್ಲಿ ಹಲವಾರು ವಿಷಯಗಳನ್ನ, ಅದು ಲವ್ ಜಿಹಾದ್ ಇರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಬೇಕಾದಂತ ಜಿಹಾದ್ಗಳಿರ್ಬೋದು, ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಒಂದು ಬೃಹತ್ವಾದಂತಹ ಜನಜಾಗೃತಿ ಸಭೆಯನ್ನ ಬರುವಂತ 8ನೇ ತಾರೀಕಿಗೆ ಬೀದರ್ನಲ್ಲಿ ನಡೀಬೇಕಾಗಿದೆ. ಬೀದರ್ದ ಸಾಯಿ ಸ್ಕೂಲ್ ಇವತ್ತಿನ ದಿವಸ ವಿಶ್ವ ಹಿಂದೂ ಜಾಗೃತಿ ಸಮಿತಿ 8ನೇ ತಾರೀಕಿಗೆ ಒಂದು ಸಭೆ ಕರೆದಿದ್ವಿ. ಅದರ ಸಂಬಂಧ ತಮಗೆಲ್ಲ ಕರೆದು ಮಾತಾಡೋ ಸಲ ನೀವು ವಿಷಯ ತಿಳಿಸೋ ಸಲ ಕರೆದಿದ್ವಿ. ಈಗಾಗಲೇ ಎಲ್ಲರೂ ಹಿರಿಯರಾಗಿ ಈಶ್ವರ್ ಸಿಂಗ್ ಹೇಳಿದ ಬಗ್ಗೆ ಬ್ರೀಫ್ ಆಗಿ ನಿಮಗೆ ಹೇಳಿದ್ದಾರೆ. ಈಗ ಮತ್ತೊಂದು ಹೇಳಿದ್ರೆ ನಿಮ್ಮದು ಮುಖಾಂತರ ನಾ ಎಲ್ಲರಿಗೂ ಬೇಡ್ಕೊಳ್ಳೋದ ನಂತರ ಇಂಥ ಸಭೆಗೆ ನಾವು ಸನಾತನ ಧರ್ಮದವರು, ಹಿಂದೂ ಧರ್ಮದವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು. ಮುಂದೆ ಬರೋಂಥ ದಿನದಲ್ಲಿ ನಾವೆಲ್ಲರೂ ಬಲಿಷ್ಠ ಆಗ್ಬೇಕಂತ ಹೇಳಿ ಒಂದು ಕಳಕಳಿ ವಿನಂತಿ ಅದ. ಮತ್ತೆಲ್ಲರೂ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಂತ ಕೇಳ್ಬೋದು. ನಮಸ್ಕಾರ. ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ನಾವು ಪಕ್ಷಾತೀತವಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಹಿಂದೂ ಸಮುದಾಯದ ವತಿಯಿಂದ ಅವರು ಕಾಂಗ್ರೆಸ್ದಲ್ಲಿರ್ಬೋದು, ಜನತಾ ಪಕ್ಷದಲ್ಲಿರ್ಬೋದು, ಇನ್ನಿತರ ಯಾವುದೇ ಪಕ್ಷದಲ್ಲಿರಲಿ, ನಾವು ಯಾವುದೇ ಥರ ಪಕ್ಷಾತೀತವಾಗಿ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಗೃತಿ ಕಾರ್ಯಕ್ರಮ ಮುಖಾಂತರವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವಂಥ ಒಂದು ಘೋಷಣೆ ವಾಕ್ಯದ ಅಡಿಯಲ್ಲಿ ಎಲ್ಲ ಹಿಂದೂ ಸಮುದಾಯದವರು ಚದುರು ಹೋಗಿದ್ದೇವೆ. ಅವರೆಲ್ಲರೂ ನಾವು ಒಗ್ಗೂಡಬೇಕು, ಒಗ್ಗೂಡಿದಾಗ ಮಾತ್ರ ನಮ್ಮ ಏಳಿಗೆ ಸಾಧ್ಯ ಅಂತನ್ನುವಂಥ ಮಾತು ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ನಮ್ಮ ಹಿಂದೂ ಸಮುದಾಯಕ್ಕೆ ನಾವು ಜಾಗೃತಿಯನ್ನು ಉಂಟು ಮಾಡಿ ಎಚ್ಚರಿಸಲಿಕ್ಕೆ ನಾವು ಎದ್ದೇಳುವಂಥ ಸಂದರ್ಭ ಇದು. ಎಲ್ಲರಿಗೂ ಹೇಳಬೇಕು ಅಂದರೆ, ಹಿಂದೂಗಳಿಗೆ ಕೇಳೋರು ಯಾರಿಲ್ಲ ರಾಜ್ಯದಲ್ಲಿ ಅನ್ನೋಂಥ ಆಗಿದೆ. ಎಲ್ಲರಿಗೂ ಮುಸಲ್ಮಾನರಿಗೆ ಅನುದಾನ, ಮುಸಲ್ಮಾನರಿಗೆ ಎಲ್ಲ ಹೀಗೆ ಆಗ್ತಾ ಇದೆ. ಹಾಗಂತ ಇದು ರಾಜಕೀಯ ಅಲ್ಲ. ಹಿಂದೂಗಳಿಗೆ ಹೋಗಬೇಕು, ಹಿಂದೂ ರಾಷ್ಟ್ರ ಇದು ಇದ್ದರೂ ಹಿಂದೂಗಳಿಗೆ ಹೋಗಬೇಕು. ಅವರಿಗೆ ಏನು ಆಶ್ರಯ ಇಲ್ಲದಂಥ ಸರ್ಕಾರ ಆಗ್ತಾ ಇದೆ. ನಾವು ಹಿಂದೂಗಳೆಲ್ಲೂ ಒಗ್ಗಟ್ಟಾಗುವವರೆಗೆ ಯಾರೂ ನಮಗೆ ಸಹಾಯ ಮಾಡೋದಿಲ್ಲ. ಅನ್ಯ ಧರ್ಮೀಯರು ನಮ್ಮ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಈಗಾಗಲೇ ನಾವು ವಕ್ಫ್ ಬೋರ್ಡಿನಿಂದ ನೋಡಿದ್ದೀವಿ, ಬೀದರ್ ಜಿಲ್ಲೆಯಲ್ಲಿ ಸುಮಾರು 13,000 ಕೇಸ್ಗಳಿವೆ. ಇಂಥ ಒಂದು ಘಟನೆಯಿಂದ ನಮ್ಮ ಮನೆ ನಮ್ದು ಅದನ್ನು ಇಲ್ಲೋ ಅಂತ ನಾವು ಕೇಳಬೇಕಿತ್ತು ವಕ್ಫ್ ಬೋರ್ಡಿಗೆ. ಅವರಿಗೆ ಆ ಜಾಗ ಬೇಕಿತ್ತು ಅಂದರೆ ಅದು ನಮ್ಮದೇ ಅದ ಅಂತ. ಈಗ ಅವರಿಗೆ ಬಸವಗಿರಿ ಬೇಕಿತ್ತು, ವಿಧಾನಸೌಧ ಬೇಕು, ಯಾಕಂದ್ರೆ ಅವರಿಗೆಲ್ಲ ನಡೆಸಲಿಕ್ಕೆ ಯಾವುದೂ ಜಾಗ ಇಲ್ಲ, ಅವ್ರ ಕಾರೋಬಾರ ನಡೆಸಲಿಕ್ಕೆ. ವಿಧಾನಸೌಧ ಬೇಕು, ಪಾರ್ಲಿಮೆಂಟ್ ಬೇಕು, ಅಲ್ಲಿ ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ.